ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಮಾವು ಬೆಳೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಉದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 6 ಎಕರೆಯಲ್ಲಿ ರೈತ ವಿಜೇಂದ್ರ ಮಾವು ಬೆಳೆದಿದ್ರು. ಆದರೆ ಹೊಟ್ಟೆ ಕಿಚ್ಚಿಗೆ ಇದೇ ಗ್ರಾಮದ ಶ್ರೀನಿವಾಸ್, ನಾಗೇಶ್ ಎಂಬುವರು ಬೆಂಕಿಯನ್ನ ಹಚ್ಚಿದ್ದಾರೆ. ಜಮೀನು ವ್ಯಾಜ್ಯ ಸಂಬಂಧ ಹೀಗೆ ಮಾಡಿದ್ದಾರೆ ಎಂದು ರೈತ ವಿಜೇಂದ್ರ ಆರೋಪಿಸಿದ್ದಾರೆ. ಮಾವಿನ ತೋಟದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕುಟುಂಬಸ್ಥರು ಮತ್ತು ಅಕ್ಕಪಕ್ಕದ ರೈತರು ಬೆಂಕಿಯನ್ನ ನಂದಿಸಿದ್ದಾರೆ. ಆದರೆ ಭಾಗಶಃ ಮಾವಿನ ತೋಟ ಸುಟ್ಟು ಹೋಗಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀನಿವಾಸ್ ಅಂತ, ಇನ್ನೊಬ್ಬ ನಾಗೇಶ್ ಅಂತ ನಮ್ಮ ತಂದೆಯವರೊಂದು ಕಣ್ಣಾರೆ ನೋಡಿದ್ದಾರೆ. ಇದು ಸುಮಾರು ಒಂದು 18 ವರ್ಷದಿಂದ ನಾವು ಮಕ್ಕಳ ರೀತಿಯಲ್ಲಿ ಬೆಳೆಸಿದ್ದೀವಿ. ಸಣ್ಣ ಗಿಡಗಳಿಂದ ಇದಕ್ಕೆ ಬಂದು ಒಂದು 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ. ಹಳೆ ದ್ವೇಷ ಹಿಂದೆ ನಮಗೂ ಅವ್ರಿಗೂ ಯಾವುದೋ ಜಮೀನಿನ ವಿಚಾರವಾಗಿ ಸ್ವಲ್ಪ. ಘಟಪ್ರಭಾ ನದಿಗೆ ಹಿಡಿಕಲ್ ಜಲಾಶಯ ನೀರು ಬಿಡದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಮುದೋಳ್ ಮಾರ್ಗದಲ್ಲಿ ಜಮಖಂಡಿ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಘಟಪ್ರಭಾ ನದಿಗೆ ಮೇ 8ರಂದು ನೀರು ಬಿಡುವುದಾಗಿ ಆದೇಶವನ್ನ ಹೊರಡಿಸಿದ್ರು. ಇನ್ನು ಮೇ 10 ಆದರೂ ನೀರು ಬಿಟ್ಟಿಲ್ಲ ಎಂದು ಪ್ರತಿಭಟನೆಯನ್ನ ನಡೆಸಿದ್ರು.